ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧೋನಿ. ಯಪ್ಪ ಎಂತ ಮ್ಯಾಚ್ ಗುರು, ಯಾವು ಅಂತ. ಆಕ್ಚುಲಿ ಗೂಪ್ ಜಂಪ್ಸ್ ಅನ್ನೋದು ಲಾಸ್ಟ್ ಓವರ್ ಅಲ್ಲಿ ಈ ತರ ಆಗ್ತಾ ಇತ್ತು. ಓ ಮೈ ಗಾಡ್, ವಾಟ್ ಎ ಥ್ರಿಲ್ಲಿಂಗ್ ಮ್ಯಾಚ್, ವಾಟ್ ಎ ಮ್ಯಾಚ್. ಇಡೀ ಸೀಸನ್ ಅಲ್ಲಿ ಈ ತರ ಮ್ಯಾಚ್ ನಾವು ನೋಡೇ ಇಲ್ಲ ಗುರು. ಅಲ್ಲ ಗುರು, ಈ RCB ಮ್ಯಾನೇಜ್ಮೆಂಟ್ ಗೆ ಸ್ವಲ್ಪ ಅದ್ರ ಬುದ್ಧಿಗಿದ್ದೆ ಇದೆಯಾ ಇಲ್ಲ ಅದು ಗೊತ್ತಾನೆ ಆಗ್ತಿಲ್ಲ ಗುರು. ರೋಮಿಯೋ ಶೆಫರ್ಡ್ ಆಡಲ್ಲ ಅಂತ ಗೊತ್ತಿದ್ರು ಕೂಡ ಮತ್ತೆ ತಗೊಂಬಂದು ಅವ್ರನ್ನೇ ಕುಂದ್ರಸಲ್ಲ ಗುರು. 12 ಬಾಲ್ ಆಡ್ತಾರೆ, 4 ರನ್ ಹೊಡಿತಾರೆ, ಒಂದು ಬೌಂಡ್ರಿ ಇಲ್ಲ, ಒಂದು 6 ಇಲ್ಲ, ತಗೊಂಬಂದು ಮತ್ತೆ 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 ಆಡಿಸ್ತೀರಾ. ಏನ್ ಗುರು ನಿಮ್ಗೆ ತಲೆಗಿದೆ ಇದೆಯಲ್ಲ ಅಂತ ಒಂದು ಗೊತ್ತಾಗ್ತಿಲ್ಲ ಗುರು. ಒಬ್ಬ ಲೋಕಲ್ ಬಾಲ್ ತಗೊಂಡು ಜೋರ್ಡನ್ ಕಾಕ್ಸ್ ಆಡ್ಸ್ಕೊಬಿಟ್ರೆ ಆರಾಮಾಗಿ ಬ್ಯಾಟಿಂಗ್ ಆಡ್ತಾರೆ. ವೆಂಕಟೇಶ್ ಅವರು ಬ್ಯಾಟಿಂಗ್ ಆಡ್ತಾರೆ. ಏನ್ರಿ ನಿಮ್ಗೆ ಬಂದಿದ್ದಾರೆ ರೋಗ ಅಂತ ಅನಿಸ್ತಾ ಇದೆ. ಖಂಡಿತವಲ್ಲ ಮ್ಯಾಚ್ ಅಂತೂ ಗೆದ್ದಿದ್ರೆ ಇಲ್ಲ ಅಂತಲ್ಲ, ಆದ್ರೆ ಇವ್ರು ರೋಮಿಯೋ ಶೆಫರ್ಡ್ನ ಎದಕ್ಕೆ ಆಡ್ತಾರೆ ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಯಾವ ಕಾರಣಕ್ಕೆ ಆಡ್ತಾರೆ. ಲಾಸ್ಟ್ ಮ್ಯಾಚು ಡ್ರಾಪ್ ಆಗಿದೆ, ಅದಕ್ಕಿಂತ ಮುಂಚೆ ಡ್ರಾಪ್ ಆಗಿದೆ. ಇಡೀ ಸೀಸನ್ ತಗೊಂಡಾಗ ಒಂದು ಮ್ಯಾಚ್ ಕೂಡ ಆಡಿಲ್ಲ ಗುರು ಅವರು. ಅದು ಎಂಡಿಂಗ್ ಅಲ್ಲಿ ಬರ್ತಾನೆ ಬಾಲ್ ಡಾಟು 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 ಡಾಟು. ಅಲ್ಲ ಗುರು, ಅವರು ಟೆಕ್ನಿಕಲ್ ಬ್ಯಾಟ್ಸ್ಮನ್ ಅಲ್ಲ ಗುರು. ಅವರು ಏನು ಹೊಡೆದ್ರೆ ಹೋಗ್ತಾವೆ ಅಷ್ಟೇನೆ, ಅದು ಬಿಟ್ಬಿಟ್ಟು ತಗೊಂಬಂದು ಮತ್ತೆ ಅವ್ರನ್ನೇ ಆಡ್ತಾರೆ ಅಂದ್ರೆ ಖಂಡಿತವಲ್ಲೂ ತುಂಬಾ ಬೇಜಾರಾಗುತ್ತೆ. ಮ್ಯಾಚ್ ಅಂದ್ರೆ ಗೆದ್ರು ಅದ್ ಬೇರೆ ವಿಷಯ, ಆದ್ರೆ ಭುವನೇಶ್ವರ್ ಕುಮಾರ್ ಬಾಯ್ ನಿಮ್ಗೆ ದೊಡ್ಡ ಸಲಾಂ ಬಾಯ್, ಸಲಾಂ ರಾಕಿ ಬಾಯ್, ನಂಗೆ ಸಲಾಂ ಭುವನೇಶ್ವರ್ ಕುಮಾರ್ ಬಾಯ್ ಅನ್ಬೇಕ್ರಿ. ಆಕ್ಚುಲಿ ಆ 6 ಏನಾದ್ರು ಹೋಗ್ಲಿ ಅಂದ್ರೆ ಮ್ಯಾಚ್ ಗಯ, ಅದೋ ಗಯ. ಆದ್ರೆ ಆ 6 ಹೋಗಿ ನಮ್ಮನ್ನ ಕಾಪಾಡಿದೆ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಇವತ್ತೇನಾದ್ರೂ ಮ್ಯಾಚ್ ನಾವೇನಾದ್ರೂ ಸೋತಿದ್ರಿಗಿನ ಖಂಡಿತ ಮುಂಬೈ ಬಿಡ್ತಿರ್ಲಿಲ್ಲ, ಮೇಲೆ ಬರ್ತಾ ಇದ್ವು. ಇಲ್ಲಿ ಮೇನ್ ಆಗಿ ಕಾನ್ಫಿಡೆನ್ಸ್. ಆಲ್ರೆಡಿ 2 ಮ್ಯಾಚ್ ಸೋತಿದೀವಿ. ಈ ಮ್ಯಾಚ್ ಸೋತ್ರೆ 3 ಮ್ಯಾಚ್ ಸೋಲ್ತಂಗ ಆಗುತ್ತೆ. ಇನ್ನು ಬರೋ ಮ್ಯಾಚ್ ಡಿಫ್ರೆಂಟ್ ಆಗಿರುತ್ತೆ. ಹೈದರಾಬಾದ್, ಪಂಜಾಬ್, KKR ಅವೆಲ್ಲ ಕಂಟಿನ್ಯೂಸ್ ವಿನ್ ಆಗ್ತಾನೆ ಇದಾರೆ. ಅವ್ರ ಮೇಲೆ ಆಡ್ಬೇಕು ನಾವು. ಖಂಡಿತವಾಗ್ಲೂ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ನಾವು ಆಲ್ರೆಡಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದಿದ್ದು 3ನೇ ಸ್ಥಾನ 4ನೇ ಸ್ಥಾನಕ್ಕೆ ಬಂದಿದ್ವಿ. ಈ ಟೈಮಲ್ಲಿ ತಗೊಂಡ್ಬಂದು ಆ ರೋಮಿಯೋ ಶೆಫರ್ಡ್ ಏನ್ ಬ್ಯಾಟಿಂಗ್ ಗುರು ನಿಂದು. ಬಾಲ್ ಟು ಬಾಲ್ ಅಲ್ಲ, 4-6 ಬೇಡ ಗುರು, ಬಾಲ್ ಟು ಬಾಲ್ ಆಡ್ಬೋದಲ್ವಾ, ಅದು ಆಡಂಗಿಲ್ಲ ಅಂತಾರೆ. ಯಪ್ಪ ಏನ್ ಥ್ರಿಲ್ಲಿಂಗ್ ಮ್ಯಾಚ್ ಗುರು, ಏನ್ ಥ್ರಿಲ್ಲಿಂಗ್. ಓ ಮೈ ಗಾಡ್. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಸೀಸನ್ ಅಲ್ಲಿ ಇಂಥ ಮ್ಯಾಚ್ ನಾವು ನೋಡೇ ಇಲ್ಲ. ಆಕ್ಚುಲಿ ಇದು ಮುಂಬೈದ ಮ್ಯಾಚ್, RCB ಅಂತ ಅಲ್ವೇ ಇಲ್ಲ. ಬಟ್ ಲಾಸ್ಟ್ ಅಲ್ಲಿ ಬಾಬಾ ಬೌಲಿಂಗ್ ಮಾಡ್ತಾರೆ, ವಿರಾಟ್ ಕೊಹ್ಲಿ ಕ್ಯಾಚ್ ಹಿಡಿದು ತುಂಬಾ ಚೆನ್ನಾಗಿ ಸೆಲೆಬ್ರೇಷನ್ ಎಲ್ಲ ಮಾಡಿರ್ತಾರೆ. ಅದೇ ಬೌಲರ್ ಬಂದು 3 ವೈಡ್ ಆಗ್ತಾನೆ, ಒಂದು ನೋ ಬಾಲ್ ಆಗ್ತಾನೆ. ಖಂಡಿತವಾಗ್ಲೂ ಸೂಪರ್ 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 ಅಂತ ಹೇಳ್ಬೋದು. ಕೊನೆಗೂ RCB ಗೆದ್ರು, ಟಾಪ್ ಆಫ್ ದ ಟೇಬಲ್ ಕೂಡ ಬಂದ್ರು. ತುಂಬಾ ಜನ ಯಾರು ವಿನ್ ಆಗ್ತಾರೆ ಅಂತ ಕೇಳಿದ್ಕೆ ತುಂಬಾ ಜನ ಕಮೆಂಟ್ ಕೂಡ ಮಾಡಿದ್ರೆ, ಅವರೆಲ್ಲ ಹೆಸರು ಹೇಳ್ತೀನಿ. ಮೇನ್ ಆಗಿ ನನ್ನ ವಿಡಿಯೋಗೆ ಯಾರು ಗೆಲ್ತಾರೆ ಅಂತ ಪ್ರಿಡಿಕ್ಟ್ ಮಾಡಿದ್ದು 4 ಜನ. ಒಬ್ರು ಸೃಜನ್ ಅಂತ, ಇನ್ನೊಬ್ರು ಮಂಜು, ತಿಮ್ಮಾರೆಡ್ಡಿ ನಾಯಕ್, ಅದಾದ್ಮೇಲೆ ಯೋಗಿ ಶಿವ ಅಂತ. ಈ 4 ಜನ ಕಮೆಂಟ್ ಮಾಡಿದ್ರು. ಅರ್ಥ ಆಯ್ತಾ? ತಿಮ್ಮಾರೆಡ್ಡಿ ನಾಯಕ್, ಯೋಗಿ ಶಿವ, ಮಂಜು ಮತ್ತೆ ನಮ್ಮ ಸೃಜನ್, ಇಷ್ಟು ಜನ ಮಾತ್ರ ಕಮೆಂಟ್ ಮಾಡಿದ್ರು. ಕಂಗ್ರಾಚುಲೇಷನ್ಸ್ ಬ್ರೋ, ನಿಮ್ಗೂ ಖುಷಿ ಆಯ್ತು, ನನ್ಗೂ ಖುಷಿ ಆಯ್ತು. ನಾನು ಪ್ರಿಡಿಕ್ಟ್ ಮಾಡಿದ್ದೆ RCB ಗೆಲ್ಲುತ್ತಂತ, ನೀವು ಪ್ರಿಡಿಕ್ಟ್ ಮಾಡಿದ್ರೆ ತುಂಬಾ ಜನ ಮುಂಬೈಗೆ ಅಂತ ಅಂದಿದ್ರು. ಬಟ್ ಮುಂಬೈ ಗೆದ್ದಿಲ್ಲ, RCB ತುಂಬಾ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಯಾಕೆ ಅಂದ್ರೆ ಓ ಮೈ ಗಾಡ್, ವಾಟ್ ಎ ಥ್ರಿಲ್ಲಿಂಗ್ ಮ್ಯಾಚ್ ಬ್ರೋ. ಖಂಡಿತವಾಗ್ಲು ಲಾಸ್ಟ್ ಅವರಲ್ಲಿ 15 ರನ್ ಬೇಕಾದ ಅಂದಾಗ ಯಾವಾಗ ರೋಮಿಯೋ ಶೆಫರ್ಡ್ ಔಟ್ ಆದ್ರ ಸಿನಿಮಾ ಮುಗಿದ್ಗಳು. RCB ಕತೆ ಬಗ್ಗಡ್ತಾ ಇತ್ತು. ಮತ್ತೆ ಇವತ್ತು ಈ ಸೀಸನ್ ಕೂಡ ಮನೆಗೆ ಏನೋ ಬರ್ತಾರೆ ಏನೋಪ್ಪ ಅಂತ ಅನ್ಕೊಂಡಿದ್ದೆ ನಾನಂತೂ. ಖಂಡಿತವಾಗ್ಲು ಯಾಕೆಂದ್ರೆ ಈ ಮ್ಯಾಚ್ ಗೆಲ್ಲಿಲ್ಲ ಅಂದ್ರೆ ಮುಂಬರೋ ಮ್ಯಾಚ್ಗಳು ಕೂಡ ಗೆಲ್ತಾರೆ ನನ್ನ ನಂಬಿಕೆ ಇರಲಿಲ್ಲ. ಆದ ಕಾರಣ ಒಂದು ಬ್ಯಾಕ್ ಟು ಬ್ಯಾಕ್ ಲಾಸ್ ಆದ್ಮೇಲೆ ಮತ್ತೆ ವಿನ್ನಿಂಗ್ ಆಗಿ ಒಳ್ಳೆ ಕಮ್ ಬ್ಯಾಕ್ ಅಂತೂ ಮಾಡಿದ್ರು. ಖಂಡಿತವಾಗ್ಲು ಭುವನೇಶ್ವರ್ ಕುಮಾರ್ ಅವ್ರಿಗೆ ಅಲ್ಲಿ ಬೌಲಿಂಗ್ ಅಟ್ಯಾಕ್ ಮಾಡಿ ಹಂಗೆ ಟಾರ್ಚರ್ ಕೊಟ್ರು. ಇಲ್ಲಿ 6 ಹೊಡೆದ್ರು ಕೂಡ 6 ಹೊಡೆದು ಹಂಗೆ ಮ್ಯಾಚ್ ಕಮ್ ಬ್ಯಾಕ್ ಮಾಡಿದ್ರು. ವಾಟ್ ಎ ಮ್ಯಾಚ್ ಗುರು, ವಾಟ್ ಎ ಮ್ಯಾಚ್. ಖಂಡಿತವಲ್ಲೂ ನೆನಪಲ್ಲಿ ಇದ್ದೋಗುತ್ತೆ ಈ ಮ್ಯಾಚ್. ಇನ್ನೊಂದ್ಸಲ ನೋಡ್ಬೇಕಾಗುತ್ತೆ ಅಂತ ಮ್ಯಾಚ್. ಲೋ ಸ್ಕೋರಿಂಗ್ ಮ್ಯಾಚ್, ಥ್ರಿಲ್ಲಿಂಗ್ ಮ್ಯಾಚ್. ಓ ಮೈ ಗಾಡ್, ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ನಿಮ್ಗೆ ಮ್ಯಾಚ್ ನೋಡಿದಾಗ ಏನ್ ಅನಿಸ್ತಾ ಇತ್ತು, ಏನ್ ಅನಿಸ್ತಾ ಅಂತ ಮಿಸ್ ಮಾಡ್ದೇನೆ ನಿಮ್ಮ ಒಂದು ಒಪಿನಿಯನ್ನ, ನಿಮ್ಮ ಒಂದು ಶೇರ್ನ ಕಮೆಂಟ್ ಮುಖದಲ್ಲಿ, ಕಮೆಂಟ್ ಬಾಕ್ಸ್ ಅಲ್ಲಿ ಮಿಸ್ ಮಾಡ್ದೇನೆ ಕಮೆಂಟ್ ಮಾಡಿ ಹಂಚ್ಕೊಳ್ಳಿ. ಖಂಡಿತವಾಗ್ಲು ನನಗಂತೂ ಓ ಮೈ ಗಾಡ್, ಎಕ್ಸ್ಪ್ರೆಷನ್ಸ್ ಮಾಡಕ್ ನಂಗೆ ಆಗ್ತಾ ಇಲ್ಲ. ಆ ರೀತಿ ಎಲ್ಲ ಮ್ಯಾಚ್ ಬಾ ಸೂಪರ್ ಗುರು. ಆಕ್ಚುಲಿ ವಿನ್ ಆಗ್ಬೇಕು, ಈ ರೀತಿ ಎಲ್ಲ ವಿನ್ ಆಗಿದೆ ಅಂತ. ಓ ಮೈ ಗಾಡ್, ಲಾಸ್ಟ್ 9 ಗೇಮ್ ಅಲ್ಲಿ 9 ಗೇಮ್ ಕೂಡ ನಮ್ಮ RCB ಗೆದ್ದಿದೆ ಮುಂಬೈ ಮೇಲೆ. ದಟ್ಸ್ RCB ಅಂತಾನೆ ಹೇಳ್ಬೋದು. ಖಂಡಿತವಾಗ್ಲೂ ದಿಸ್ ಇಸ್ RCB ಸೆಕೆಂಡ್ ವಿನ್ ಅಗೇನ್ಸ್ಟ್ ಮುಂಬೈ. ಬಾ ನನಗಂತೂ ಓ ಮೈ ಗಾಡ್, ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ, ಅಷ್ಟೆಲ್ಲ ಮ್ಯಾಚ್ ಆಯ್ತು. ವಾಟ್ ಎ ಮ್ಯಾಚ್, ವಾಟ್ ಎ ಮ್ಯಾಚ್. ಕೀಪ್ ಸ್ವಿಂಗ್ ಇನ್ ದ ಪಿಡ್ಲೋಮ್ ಕ್ಲಾಕ್ ಇನ್ ದ ವಿನ್ನರ್ RCB ಫೈನಲಿ ಚೇಂಜಿಂಗ್ ಕಂಪ್ಯೂಟಿವ್ 166. ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಮೇನ್ ಆಗಿ ನಮ್ಮ RCB ಟಾಪ್ ಆಫ್ ದ ಟೇಬಲ್. ನಮ್ಮ ವರ್ಷ ನಾವೇ ಗುರು ಇರೋದು, 1ನೇ ಸ್ಥಾನದಲ್ಲಿ ನಾವೇ ಇರೋದು, ನಾವೇ ಆ ರೀತಿ ಇದೆ.
ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ನೋಡಿ ಕೊನೆ ಓವರಲ್ಲಿ ಎಷ್ಟು ರನ್ ಗುರು, ಕೊನೆ ಓವರಲ್ಲಿ 15 ರನ್ ಬೇಕು. ಯಾವ ದಂಡ ಪಿಂಡಿ ತಿಂಗಿದ್ದಾನೆ, ಯಾರು ರೋಮಿಯರ್ ಶೆಪರ್ಡ್ ಔಟ್ ಆಗ್ತಾನೆ. ಯಪ್ಪ ನನಗೆ ಎಂತ ಅಂದ್ರೆ ಆಡಿರೋ ಒಂದು ವೈಡ್ ಬಂತು, ಓಕೆ, ನೋ ಬಾಲ್ ಬಂತು. ನೋ ಬಾಲ್ ಬಂದಾಗ ಬಾಲ್ಗಳು ಟಚ್ ಮಾಡೋಕ್ಕಾಗಲ್ಲ. ಏನಕ್ಕೆ ಬರ್ತಾರೆ ಗುರು ಬ್ಯಾಟ್ಸ್ಮನ್ ಆಗಿ? ನೋ ಬಾಲ್ ಆಗಿದೆ, ನೆಕ್ಸ್ಟ್ ಬಾಲ್ ಆಗ್ತಾನೆ, ಬಾಲೇ ಟಚ್ ಮಾಡಲ್ಲ ಆ ವ್ಯಕ್ತಿ. ಕ್ಯಾಚ್ ಆಗ್ಲಿ ಬೋಲ್ಡ್ ಆಗ್ಲಿ ಫ್ರೀ ಆಗಿ ಆಡ್ಬೋದಲ್ಲ, ನೋ ಬಾಲ್ ಆಗಿ 6 ಹೊಡಿಬೋದಲ್ಲ. ಯಪ್ಪ ಈ ವ್ಯಕ್ತಿನ ಏನಕ್ಕೆ ಕರ್ಕೋದಂತ ಅನಿಸ್ತದೆ ನನಗಂತೂ. ಅದಾದ್ಮೇಲೆ ನೋ ಬಾಲ್ ಆಗುತ್ತೆ, ಸಿಂಗಲ್ ತಗೊಂತಾರೆ, ಒಂದು ವೈಡ್ ಮಾತ್ರ ರನ್ ಆಗ್ತಾರೆ, ಅದಾದ್ಮೇಲೆ ಔಟ್ ಆಗ್ತಾರೆ, ಮತ್ತೆ ವೈಡ್ ಆಗುತ್ತೆ. ಭುವನೇಶ್ವರ್ ಕುಮಾರ್ ಈಸ್ ದ ಮ್ಯಾನ್ ಗುರು. ಭುವನೇಶ್ವರ್ ಮ್ಯಾನ್ ಬಂದು 6 ಹೊಡಿತಾನೆ ಗುರು. ಆವಾಗ ಸ್ವಲ್ಪ ರಿಲೀಫ್ ಆಯ್ತು. ಅಟ್ಲೀಸ್ಟ್ ಸೂಪರ್ ಓವರ್ ಆದ್ರೂ ಆಡ್ಲಿ, ಒಂದು ಚಾನ್ಸ್ ಅನ್ನೋದು ಸಿಗುತ್ತೆ, ನೋಡೋಣ ಮುಂದಕ್ಕೆ ಏನಾಗುತ್ತೆ ಗೊತ್ತಿಲ್ಲಲ್ಲ. ಅಷ್ಟಾನು ಬರಲ್ಲ ಅಂತ 6 ಹೊಡಿತಾರೆ, ಆಮೇಲೆ ಸಿಂಗಲ್ ತಗೊಂತಾರೆ. ಅವಾಗ 2 ಓಡ್ಬೋದಾಗಿತ್ತು, ಬೇಡ ರನ್ ಔಟ್ ಆಗುತ್ತೆ ಬರಬೇಡ ಅಂದ್ರು. ಬಟ್ ಲಾಸ್ಟ್ ಬಾಲ್ ಅಲ್ಲಿ ಕರೆಕ್ಟ್ ಆಗಿ ಬಾಲ್ ಹಾಕ್ತಾರೆ ಬೌಲರ್, ಅದನ್ನ ಹಿಡ್ಕೊಂಡು ಬಾಲ್ ಎಸ್ತಾರೆ. ಬಟ್ ಆ ಟೈಮಲ್ಲಿ ಆ ಕೈಗೆ ಏನಾದ್ರು ಬೌಲರ್ಗೆ ಏನೋ ಸಿಕ್ಕಿದ್ರೆ ಕಷ್ಟ ಆಗ್ತಾ ಇತ್ತು, ಸಿಂಗಲ್ ಓಡ್ತಾ ಇದ್ರೇನೋ, ಬಟ್ ವಿನ್ ಅಂತ ಆಗ್ತಿರ್ಲಿಲ್ಲ, ಮತ್ತೆ ಸೂಪರ್ ಓವರ್ ಆಗ್ತಾ ಇತ್ತು. ಕೊನೆಗೆ 2 ರನ್ ನೋಡ್ತಾರೆ ಗುರು. ಆದ್ರೆ ಲಾಸ್ಟ್ ಟೈಮಲ್ಲಿ ಅಂಪೈರ್ 3-4 ಸಲ ತೋರಿಸಿ ಇನ್ನು ಮಕ್ಳು ಏನೋ ಮಾಡ್ತಾರೆ ಬಿಡಪ್ಪ ಅಂತೆಲ್ಲ ಅನ್ಕೊಂಡಿದ್ದೆ. ಬಟ್ ಅದೇನು ಆಗ್ಲಿಲ್ಲ, ಈಜಾಗಿ ವಿನ್ನಿಂಗ್ ಕೂಡ ಕೊಡ್ತಾರೆ ಖಂಡಿತವಲ್ಲ. ಸೂಪರ್ ಬರ್ಸ್ ಹಬ್ಬ, ಓ ಮೈ ಗಾಡ್, ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಆ ರೀತಿ ಸಖತ್ತಾಗಾಯ್ತು. ಇನ್ನು ಮ್ಯಾಚ್ ಬಗ್ಗೆ ಮೇನ್ ಆಗಿ ಮುಂಬೈದವ್ರು ಬ್ಯಾಟಿಂಗ್ ಆಡ್ಬೇಕಾದ್ರೆ ಪಟ ಅಂತ ವಿಕೆಟ್ ಹೊಡ್ತವೆ. ಅದೇ ರೀತಿ ರೋಹಿತ್ ಶರ್ಮಾ 10 ಬಾಲ್ 22 ಹೊಡಿತಾರೆ. ಏನೋ ಮಾಡ್ತಾರಲ್ಲಪ್ಪ ಕತೆ, ಇವತ್ತು ಸ್ಕೋರ್ ಜಾಸ್ತಿ ಕೊಡ್ತಾರೆ ಅನ್ಕೊಂಡಾಗ 166 ಕೊಡ್ತಾರೆ. ಬಟ್ ಆ ಓವರಲ್ಲೇನೆ ಭುವನೇಶ್ವರ್ ಕುಮಾರ್ 2 ವಿಕೆಟ್ ಎತ್ತಾರೆ, ಒಂದು ರಿಕ್ಲೆಂಟನ್ನ, ಅದಾದ್ಮೇಲೆ ಭುವನೇಶ್ವರ್ ಕುಮಾರ್ ಮತ್ತೆ ರೋಹಿತ್ ಶರ್ಮಾನ ತಗೊಂತಾರೆ. ಅದಾದ್ಮೇಲೆ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಟೋಟಲ್ ಆಗಿ ನಮ್ಮ ಬೌಲಿಂಗ್ ಅಂತ ತಗೊಂಡಾಗ ಭುವನೇಶ್ವರ್ ಕುಮಾರ್ 4 ವಿಕೆಟ್ ತಗೊಂತಾರೆ. 4 ವಿಕೆಟ್ ತಗೊಂಡು ಇಂಪಾರ್ಟೆಂಟ್ ಅಲ್ಲ, ಆ 6 ಹೋದ್ರಲ್ಲ ಅದು ತುಂಬಾ ಇಂಪಾರ್ಟೆಂಟ್. ಆ 6 ಹೋಗ್ಲಿ ಅಂದ್ರೆ ಮ್ಯಾಚ್ ಇರ್ತಿರ್ಲಿಲ್ಲ, ಅಲ್ಲಿ ಏನಿಲ್ಲ, ಅಲ್ಲಿ ನೀವು 4 ಹೊಡೆದ್ರು ಇಲ್ಲ, ಏನ್ ಮಾಡಿದ್ರು ಇಲ್ಲ, 6 ಹೋಗಿದ್ಕೆ ಉಳ್ಕೊಂಡಿದ್ ಮ್ಯಾಚ್. ಲಾಸ್ಟ್ 3 ಬಾಲ್ ಎಲ್ಲಿ 10 ರನ್ ಬೇಕಾಗಿತ್ತು. ಓ ಮೈ ಗಾಡ್, ಅಷ್ಟೆಲ್ಲ ಮಾಡಿದ್ರು. ಇನ್ನು ಭುವನೇಶ್ವರ್ ಕುಮಾರ್ ಚೆನ್ನಾಗಿ ಬೌಲ್ ಮಾಡ್ತಾರೆ. ಲಾಸ್ಟ್ ವೇಳೆ ಒಳ್ಳೆ ಕಮ್ ಬ್ಯಾಕ್ ಕೂಡ ಮಾಡ್ತಾರೆ ಖಂಡಿತವಾಗ್ಲೂ. ಆಜಲ್ವುಡ್ ಆಗಿರ್ಬೋದು, ಭುವನೇಶ್ವರ್ ಕುಮಾರ್ ಆಗಿರ್ಬೋದು, ರೋಮಿಯರ್ ಶೆಪರ್ಡ್ ಬೌಲಿಂಗ್ ಅಲ್ಲಿ ಮಿಂಚ್ಕೊಂಡ್ರು. ಬಟ್ ಬ್ಯಾಟಿಂಗ್ ಅವೆಲ್ಲ ಆಗ್ತಾ ಅಲ್ಲ ಗುರು. ಆ ವ್ಯಕ್ತಿ ಆ ಬ್ಯಾಟಿಂಗ್ ಅಲ್ಲ ಅನ್ಸುತ್ತೆ ಖಂಡಿತವಾಗ್ಲೂ. ಆ ವ್ಯಕ್ತಿಗೆ ಸ್ವಲ್ಪ ತುಂಬಾನೇ ಟೆನ್ಷನ್ ಆಗ್ತದೆ ಅನ್ಸ್ತಾ ಇದೆ. ಒಂದು ಸೊದ್ರೆ ಕುಂದಿಸ್ಬಿಟ್ರೆ ಏನಾಗಲ್ಲ, ಬೇರೆ ಆಡ್ಸ್ರಿ. ತುಂಬಾ ಜನ ಬ್ಯಾಕಪ್ ಅಲ್ಲಿ ತುಂಬಾ ಜನ ಇದ್ದಾರೆ ಖಂಡಿತವಾಗ್ಲು. ಟೋಟಲ್ ಆಗಿ ಕೊನೆ 20 ಓವರ್ಗಳಲ್ಲಿ 166 ರನ್ ಕೊಡ್ತಾರೆ. ಈಜಾಗಿ ಚೇಂಜ್ ಮಾಡ್ತಾರಪ್ಪ RCB. ಪ್ರಾಬ್ಲಮೇ ಇಲ್ಲ ಅಂತೆಲ್ಲ ಅನ್ಕೊಂಡಿದ್ವಿ, ಬಟ್ ಆ ಪ್ರಾಬ್ಲಮ್ ಮಾಡ್ಕೊಂಡ್ಬಿಟ್ರ ಅಂತ ಅನಿಸ್ತಾ ಇದೆ ನನಗಂತೂ. ಯಪ್ಪ, ಇನ್ನಾದ್ಮೇಲೆ ಬ್ಯಾಟಿಂಗ್ ಶುರು ಮಾಡ್ತಾರೆ. ಕೊಹ್ಲಿ 2ನೇ ಸಲ ಡಕ್ಔಟ್ ಗುರು. ಲಾಸ್ಟ್ ಮ್ಯಾಚ್ ಡಕ್ಔಟ್, ಮ್ಯಾಚ್ ಹೋಯ್ತು. ಈ ಮ್ಯಾಚ್ ಡಕ್ಔಟ್, ಈ ಮ್ಯಾಚ್ ಹೋಯ್ತಪ್ಪ ಅನ್ಕೊಂಡಿದ್ದಾನೆ. ಆಲ್ರೆಡಿ ಹೋಗಿದ್ದು RCB ಲಕ್ಕಿದ ಇದೆ ಖಂಡಿತವಲ್ಲ, ಮತ್ತೆ ವಾಪಸ್ ಬಂತಂತಾನೆ ಹೇಳ್ಬೋದು ಖಂಡಿತವಲ್ಲ. 8 ವಿಕೆಟ್ ಕಳ್ಕೊಂತಾರೆ RCB ಅವರು. 8 ವಿಕೆಟ್ ಕಳ್ಕೊಳ್ಳೋದು, ಅದರಲ್ಲಿ 2 ತುಂಬಾ ಗೋಲ್ಡನ್ ಡಕ್ಔಟ್, ಒಂದು ಟೀಮ್ ಡೆಬಿಟ್, ಅದಾದ್ಮೇಲೆ ಒಬ್ಬ ನಮ್ಮ ಇವರು ವಿರಾಟ್ ಕೊಹ್ಲಿ ಅವರು ಇಬ್ಬರು ಡಕ್ಔಟ್ ಆಗ್ತಾರೆ. ಬಟ್ ಇಲ್ಲಿ ಮೇನ್ ಏನ್ ಗೊತ್ತಾ, ಮ್ಯಾಚು ಈಜಾಗಿ ಗೆಲ್ತಾ ಇದ್ರು. ಮೇನ್ ರೀಸನ್ ಅಂದ್ರೆ ಉಮೇಶ್ ಶೆಪರ್ಡ್ ಅವರೇ. ಬೂಮ್ರಾ ಬೌಲಿಂಗ್ ಆಗ್ತಾರೆ ಗುರು, ಸರಿ ಬೌಲಿಂಗ್ ಆಗ್ತಾರೆ. 1 ಬಾಲ್ ಡಾಟ್ ಮಾಡಿ 2ನೇ ಬಾಲ್ ನೋಡ್ಕೊಂಡು ಸರಿಯಾಗಿ ಹೊಡಿಬೇಕು ತಾನೆ. ಡಾಟು ಆ ವ್ಯಕ್ತಿ ನೋಡ್ಗುರು ಎಷ್ಟು, ಅಪ್ಪ 11 ಬಾಲ್ ಆಡಿದ್ದಾರೆ. 11 ಬಾಲ್ 11 ರನ್ ಆಡಿದ್ರು ಸಾಕು. ಅಲ್ಲಿ ನೀವು ಬೌಂಡ್ರಿ ಬೇಕಾಗಿಲ್ಲ, 6-4 ಬೇಕಾಗಿಲ್ಲ, ಬಾಲ್ ಟು ಬಾಲ್ ಆಡಿದ್ರು ಸಾಕಾಗಿರೋದು. ಆ ರೀತಿ ಬೇಕಾ ಬರ್ತೀವಿ. ಈ ವ್ಯಕ್ತಿ ಆಡ್ಲಿಲ್ಲ. ಕೊನೆ ಕ್ಯಾಚ್ ಕಟ್ ಹೋಗ್ತಾರೆ. ನೆನ್ಸ್ಕೋಬಾರ್ದು, ಆ ಬಾಲು ನೆನ್ಸ್ಕೋಬಾರ್ದು. ಬಟ್ ಎಕ್ಸ್ಟ್ರಾ ಆರ್ಡಿನರಿ ಬ್ಯಾಟಿಂಗ್ ಆಡಿದ ಮತ್ತೆ ಕುರ್ನಾಲ್ ಪಾಂಡ್ಯ ಮೆಚ್ಕೊಂಡ್ಲೇಬೇಕು. ಅವ್ರ ಇನ್ನಿಂಗ್ಸ್ ಬರಲಿ ಅಂದ್ರೆ ನೋಡಿ ಗುರು, ಅಲ್ಲಿ ಯಾರು ಒಬ್ರು ಕೂಡ 20 ರನ್ ಹೊಡೆದಿಲ್ಲ. ಎಲ್ಲ ನೋಡ್ಕೊಂಬಂದ್ರೆ ಜಾಕೋಬ್ ಬೆಥೆಲ್ 27 ಬಾಲ್ 27 ಹೊಡಿತಾರೆ. ಅವ್ರಿಬ್ಬರು ಬಿಟ್ರೆ ಯಾರು ಆಡೇ ಇಲ್ಲ. 46 ಬಾಲ್ಗೆ 73 ರನ್ ಹೊಡಿತಾರೆ ಕುರ್ನಾಲ್ ಪಾಂಡ್ಯ. ದಸ್ ಈಸ್ ದ ಮ್ಯಾನ್ ಅಂತ ಹೇಳ್ಬೋದು. ಬೌಲಿಂಗ್ ಅಲ್ಲೂ ಮಿಂಚಿದ್ರು, ಬ್ಯಾಟಿಂಗ್ ಅಲ್ಲೂ ಮಿಂಚಿದ್ರು. ಒಳ್ಳೆ ಮಾಡ್ತು, ಅಷ್ಟು ಪೇನ್ ಇದ್ರು, ತುಂಬಾ ಚೆನ್ನಾಗಿ ಆಡ್ತಿದ್ರು. ವಿಕೆಟ್ ಹೋದಂಗೆಲ್ಲ 6 ಹೊಡಿತಾ ಇದ್ರು ಖಂಡಿತವಲ್ಲ. ತುಂಬಾ ಮಿಸ್ಫೀಲ್ಡಿಂಗ್ ಕೂಡ ಮಾಡ್ಕೊಂಡ್ರು ಮುಂಬೈದವರು. ತುಂಬಾ ವೈಡ್ಗಳು ಹಾಕಿದ್ರು, ಮಿಸ್ಫೀಲ್ಡ್ ಮಾಡಿದ್ರು, ತುಂಬಾ ಆಯ್ತು. ಬಟ್ ನಮ್ಮ RCB ಕಡೆ ಲಕ್ ಇದೆ ಅಂತ ಹೇಳ್ಬೋದು. ಕೊನೆಗೂ ಜಿತೇಶ್ ಶರ್ಮಾ ಕ್ಯಾಮೋ ಇನ್ನಿಂಗ್ಸ್ ಆಡ್ತಾರೆ ಖಂಡಿತ. ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಆ ಕ್ಯಾಮೋ ಇನ್ನಿಂಗ್ಸ್. 2 6 ಹೊಡಿತಾರೆ, 1 4 ಹೊಡಿತಾರೆ, 18 ಹೊಡಿತಾರೆ. ಈ ರೀತಿ ಮ್ಯಾಚ್ ಉಮೇಶ್ ಶೆಪರ್ಡ್ ಅವರು ಆಡಿದ್ರೆ ಟೆನ್ಷನ್ ಆಗ್ತಾರಲ್ಲ ಆರಾಮಾಗಿ. 1 ಓವರ್ 2 ಓವರ್ ರಿಮೈನಿಂಗ್ ಅಲ್ಲೇ ವಿನ್ ಆಗ್ತಿದ್ರು ಆರಾಮಾಗಿ. ಅದನ್ನ ಬಿಟ್ಬಿಟ್ಟು ಕೊನೆ ಹೋಗಿ ತಗೊಂಡೋಗಿ ಯಪ್ಪ ಭುವನೇಶ್ವರ್ 6 ಹೊಡಿದ್ರೆ ಏನೋ ಇತ್ತು ಮ್ಯಾಚು. ಏನ್ ಮಾಡ್ತಿದ್ರು ಯಪ್ಪ. ಖಂಡಿತವಾಗ್ಲೂ ನನಗಂತೂ ತುಂಬಾ ಖುಷಿ ಆಯ್ತು ಮ್ಯಾಚ್ ನೋಡಿದ್ಮೇಲೆ. ಮತ್ತೆ ನಿಮ್ಗೆ ಏನು ಅಂತ ಕಮೆಂಟ್ ಮಾಡಿ. ಈ ಮ್ಯಾಚಲ್ಲಿ ನನ್ನ ಪ್ರಕಾರ ಮ್ಯಾನ್ ಆಫ್ ದಿ ಮ್ಯಾಚ್ ಭುವನೇಶ್ವರ್ ಕುಮಾರ್ ಕೊಡಬೇಕು. ಮತ್ತೆ ಏನು ಕೊಡ್ತಾರೆ, ಯಾರಿಗೆ ಕೊಡ್ತಾರೋ ಗೊತ್ತಿಲ್ಲ ಖಂಡಿತವಾಗ್ಲೂ. ಇನ್ನು ಭುವನೇಶ್ವರ್ ಕುಮಾರ್ಗೆ ಕೊಟ್ಟರೆ ಚೆನ್ನಾಗಿರುತ್ತೆ ನನ್ನ ಪ್ರಕಾರ. ಸೂಪರ್ ಆಗಿತ್ತು ಮ್ಯಾಚ್, ಸೂಪರ್ ಆಗಿ ಚೆನ್ನಾಗಿ ಆಡಿದ್ರು. ಕೊನೆಗೂ RCB ಗೆದ್ದು ಟಾಪ್ ಆಫ್ ದ ಟೇಬಲ್ ಆಯ್ತು.
ಯಪ್ಪ ಇದೇ ರೀತಿಯಾಗಿ ಇನ್ನೊಂದು ಮ್ಯಾಚ್ ಗೆಲ್ರು ಸೆಕೆಂಡ್ ಪ್ಲೇಸ್ ಎಲ್ಲ ಸಿಗುತ್ತೆ, ಸೆಕೆಂಡ್ ಥರ್ಡ್ ಪ್ಲೇಸ್ ಎಲ್ಲ ಸಿಗುತ್ತೆ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಖಂಡಿತವಲ್ಲ ಮತ್ತೆ ನಿಮ್ಗೆ ಮ್ಯಾಚ್ ನೋಡಿದಾಗ ಏನು ಅನ್ಸಂತೆಲ್ಲ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ಅಪ್ಪೋ ಮ್ಯಾಚು, ಓ ಮೈ ಗಾಡ್, ಆ 6 ಹೋದಾಗ ಮ್ಯಾಚ್ ಅಲ್ಲೇ ಬಂತು. ಭುವನೇಶ್ವರ್, ವುಡ್ ಯು ಬಿಲೀವ್ ಇಟ್, ವಾಟ್ ಆರ್ ಯು ವೆಸ್ಟಿಂಗ್? ಭುವನೇಶ್ವರ್ ಕುಮಾರ್ ಬೌಲರ್ ಎಕ್ಸಲೆಂಟ್ ಸ್ಪೆಲ್ಲರ್, LS a day, however the smash 6, much needed 6, this was the pitched bowler outside. Bhuvneshwar Kumar, lot of deep cover, clears the boundary. Jayawardene looks unawed, advised the bowler avoid the wide Yorker, I guess. Yes, ವೈಡ್ ಯಾರ್ಬೇಕಾ ಮಾಡ್ತಾ ಇದ್ರು, ಅದನ್ನೇ ಮಾಡ್ತಾ ಇದ್ರು. ಖಂಡಿತವಲ್ಲ ಸೂಪರ್ ಆಗಿತ್ತು ಮ್ಯಾಚ್, ಮಾತ್ರ ಎಕ್ಸಲೆಂಟ್. ಕಂಗ್ರಾಚುಲೇಷನ್ಸ್ RCB. ಮನಸ್ಸಿಗೆ ಖುಷಿ ಆಯಿತು, ಮ್ಯಾಚ್ ನೋಡೋದಕ್ಕೆ ಖುಷಿ ಆಯಿತು, ತುಂಬಾ ಖುಷಿ ಆಯಿತು ಖಂಡಿತವಾಗ್ಲೂ ಮ್ಯಾಚ್ ಗೆದ್ದಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ವಿಡಿಯೋ ನೋಡಿದ್ರೆ ಯಾರು ಖುಷಿ ಆದರೆ, ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಮಾಡಿ ಲೈಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.